ನಮಸ್ಕಾರ. ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ದು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ದು ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ. ಇವಾಗ ಬಾಕಿ ಉಳಿದಿರುವಂತಹ ಸ್ಲೀವ್ ಮತ್ತು ಸೊಂಟ ಪಟ್ಟಿನ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ನೋಡಿ, ಇದು ಮೇಯ್ನ್ ಕ್ಲಾತ್ ಇದೆ. ಮೇಯ್ನ್ ಕ್ಲಾತು ಇದು ಇಷ್ಟೇನಿದೆ, ಇದು 10 ಇಂಚ್ ಅಳತೆ ಬ್ಲೌಸ್ ಲೆಂತ್ಗೆ ಸಾಕಾಗುತ್ತೆ. ತೋಳು 10 ಇಂಚ್ ಇದ್ದರೆ ಇಷ್ಟು ಬಟ್ಟೆ ನಮಗೆ ಸಾಕಾಗುತ್ತೆ. ಇವಾಗ ನಾನು ಲೈನಿಂಗಲ್ಲಿ ಫಸ್ಟು ಸ್ಲೀವ್ನ ಅಳತೆ ತಗೊಂಡು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಾವು ಮೊದಲಿಗೆ ಲೈನಿಂಗ್ ತಗೋಬೇಕಾಗುತ್ತೆ. ನೋಡಿ, ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡಿ ಉಳಿದಿರೋ ಅಂತಹ ಲೈನಿಂಗ್ನ ಅದೇ ಲೈನಿಂಗ್ ತಗೊಂಡು ನಾವು ನೋಡಿ ಈ ಥರ ನಿಮಗೆ ಕಾಣಿಸ್ಬೋದು. ಈ ಥರ ಇರೋ ಬಟ್ಟೆನ ನಾವು ಡಬಲ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಫಸ್ಟು ಈ ಥರ ಒಂದು ಮಡಚಿ ನೀಟಾಗಿ ನೋಡಿ ಈ ಥರ ಮೊದಲು ಮಡ್ಚ್ಕೋಬೇಕಾಗುತ್ತೆ. ಇಲ್ಲೇನು ಓಪನ್ ಇರುತ್ತೆ ಇದು ನಮ್ಮ ಆಪೋಸಿಟ್ ಸೈಡ್ಗೆ ಇರಬೇಕು. ಓಕೆನಾ? ಇಲ್ಲಿ ಏನು ಫೋಲ್ಡಿಂಗ್ ಇರುತ್ತೆ ಈ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು. ಇವಾಗ ನಾನು ಡಬಲ್ ಫೋಲ್ಡ್ ಮಾಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿರೋ ಬಟ್ಟೆನ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲಿ ಇದೊಂದು ಫೋಲ್ಡು ಇದೊಂದು ಫೋಲ್ಡು 2 ಫೋಲ್ಡ್ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಫೋಲ್ಡ್ನ ಅದೇ ಬಟ್ಟೆಯಲ್ಲಿ ಮಾಡೋಣ. ನೋಡಿ, ಇವಾಗ 4 ಫೋಲ್ಡು ನಮಗೆ ಬಟ್ಟೆ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇಲ್ಲಿ ಈ ಥರ ನೋಡಿದಾಗ ನಮಗೆ 1 2 ಮತ್ತು ಇಲ್ಲಿ 1 ಬಟ್ಟೆ 2 ಬಟ್ಟೆ ಇದನ್ನು ನಾವು ಕೊನೆಗೆ ಕಟ್ ಮಾಡ್ಕೋಬಹುದು. ಈ ಥರ ಮೊದಲು ನಾವು ಬ್ಲೌಸ್ ಕಟ್ಟಿಂಗಿಗೆ ಮಡ್ಚ್ಕೋಬೇಕಾಗುತ್ತೆ. ಇದು ಮೊದಲನೇ ಮೆಥಡ್ ಆಗಿರುತ್ತೆ. ಇವಾಗ ನಾವು ಬ್ಲೌಸಲ್ಲಿ ಅಳತೆ ತಗೊಂಡು ಕರೆಕ್ಟಾಗಿ ಇದಕ್ಕೆ ಮಾರ್ಕ್ ಮಾಡೋಣ. ನಾನು ನಿಮಗೆ ಮೊದಲು ಯಾವ ಥರ ಅಳತೆ ತಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಬ್ಲೌಸ್ದು ಲೆಂತ್ ಅಳತೆ ತಗೋಬೇಕಾಗತ್ತೆ. ನೋಡಿ, ಲೆಂತ್ ಎಷ್ಟಿದೆ? 9.25 ಲೆಂತ್ ಇದೆ. ಆಯಿತಾ? ಇದು ಈ ಪಾರ್ಟಿನ ಲೆಂತ್ ಆಗುತ್ತೆ, ಅಂದರೆ ಇಲ್ಲಿ ಬರುತ್ತಲ್ಲ ಈ ಲೆಂತ್ ಆಗುತ್ತೆ. ಇದನ್ನು ಮೊದಲು ನಾವು ಮಾರ್ಕ್ ಮಾಡ್ಕೊಬಿಡೋಣ. ನೋಡಿ, ಅಲ್ಲಿ 9.25 ಇತ್ತು. ಇಲ್ಲಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/4 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡಿ ಬಿಟ್ಬಿಡಿ. ಈ 1/4 ಇಂಚಿಂದ ಮೇಲ್ಗಡೆಗೆ ನಾವು ಸ್ಟಿಚಿಂಗು ಸೇರಿಸಿ 9.25 ತಗೋಬಿಡೋಣ. ಈ 1/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಇದನ್ನು ಕನ್ಸಿಡರ್ ಮಾಡ್ಕೊಳ್ಬಾರ್ದು ನಾವು. ಇದನ್ನು ಬಿಟ್ಟು ಇಲ್ಲೇನು ಮಾರ್ಕ್ ಮಾಡಿದ್ದೀನಿ ಈ ಮಾರ್ಕಿಂದ ಮೇಲ್ಗಡೆಗೆ ನಾವು 9.25 ಅಂದರೆ 9.25 ಯಾಕೆಂತಂದರೆ ಇಲ್ಲಿ 1/4 ಇಂಚು ಭುಜ ಸ್ಟಿಚಿಂಗು ಹೋಗುತ್ತೆ. ಅದಕ್ಕೋಸ್ಕರ ನಾವು 9.25 ತಗೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಕರೆಕ್ಟಾಗಿ 9.25 ತಗೊಳ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು 1/2 ಇಂಚು 1/4 ಇಂಚು ಎಕ್ಸ್ಟ್ರಾ ಅಷ್ಟೇ ತಗೋಬೇಕು. ಬ್ಲೌಸ್ನ ಜಾಸ್ತಿ ತಗೊಳಕ್ಕೆ ಹೋಗಬಾರ್ದು. ನಾವು ಜಾಸ್ತಿ ತಗೊಂಡಾಗ ಅದನ್ನ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಮತ್ತು ಕಟಿಂಗಿಗೆ ಬರಬೇಕಾಗತ್ತೆ ರಿಟರ್ನು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪರ್ಫೆಕ್ಟಲ್ಲಿ ಅಳತೆ ಎಷ್ಟಿರುತ್ತೆ ಅಷ್ಟೇ ತಗೋಬೇಕಾಗುತ್ತೆ. ಇವಾಗ ನೋಡಿ, ಇದಾದಮೇಲೆ ಏನು ಮಾಡಬೇಕಂತಂದರೆ ಇವಾಗ ಈ ಥರ ಇಟ್ಟಾಗ ನಮಗೆ ಇಲ್ಲಿ ಈ ಭಾಗದ ಉದ್ದ ತೋಳಿನ ಉದ್ದ ಸಿಕ್ತು. ಇವಾಗ ಈ ಭಾಗದ ತೋಳಿನ ಉದ್ದನೂ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಯಾವ ಥರ ನೋಡಬೇಕು ನೋಡಿ, ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ತೋಳಿನ ಸುತ್ತಳತೆ ಏನು ಬರುತ್ತೆ ಇದನ್ನು ನಾವು ಅಳತೆ ಮಾಡ್ಕೊಬಿಡೋಣ. ನೋಡಿ, 5 ಇಂಚಿದೆ. ನೀಟಾಗಿ ಇಲ್ಲಿ 5 ಇಂಚಿಗೆ ಮಾರ್ಕ್ ಮಾಡಿ. 5 ಇಂಚಿಗೆ ಮಾರ್ಕ್ ಮಾಡಾದಮೇಲೆ ಇಲ್ಲಿಂದ ಮತ್ತೆ 2 ಇಂಚಿಗೆ ಮಾರ್ಕ್ ಮಾಡಬೇಕು ನಾವು. ಯಾವುದಕ್ಕೆ ಹೇಳಿ? ಇದು ಬಾಡಿ ಮೆಜರ್ಮೆಂಟ್ ಇರೋದು. ಇಲ್ಲಿಂದ ಇಲ್ಲಿಗೆ 2 ಇಂಚು ನಾವು ಸ್ಟಿಚ್ಚಿಂಗಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ಮತ್ತೆ 2 ಇಂಚು ಸ್ಟಿಚ್ಚಿಂಗಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ಏನು ಮಾಡಬೇಕು? ಈ ಲೆಂತ್ ಎಷ್ಟಿದೆ ಅಂತ ನಾವು ನೋಡಬೇಕು. ನೋಡಿ, ಈ ಲೆಂತ್ ಎಷ್ಟಿದೆ ಅಂತ ನೋಡಿಬಿಟ್ಟು ಆಮೇಲೆ ನೋಡಿ, ಇಲ್ಲಿಂದ ಈ ಭುಜದಿಂದ ಕಂಕಳಿಗೆ ಎಷ್ಟು ಇಳಿಸ್ಕೊಳ್ಬೇಕು ನಾವು ಅಂತ ನೋಡಬೇಕಾಗುತ್ತೆ. ಇದನ್ನು ಯಾವ ಥರ ನೋಡೋದು, ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಈ ಕಂಕಳು ಭಾಗ ಏನಿದೆ ಇದಕ್ಕೆ ನೀಟಾಗಿ ನಾವು ಈ ಎಡ್ಜ್ಗೆ ಸ್ಟಿಚಿಂಗ್ ಎಡ್ಜ್ಗೆ ಈ ಥರ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಈ ಭುಜದ ಎಡ್ಜ್ ಏನಿದೆ ಇಲ್ಲಿಂದ ಈ ಸ್ಕೇಲಿಗೆ ಅಳತೆ ಎಷ್ಟು ಬರುತ್ತೆ ಅಂತ ನೋಡಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲಿ 2.25 ತೋರಿಸ್ತಾ ಇದೆ ನಮಗೆ. 2.25 ಸ್ಟಿಚಿಂಗಿಗೆ 1/4 ಇಂಚು 2.5ನ ನಾವು ಇಳಿಸ್ಕೋಬೇಕಾಗುತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಯಾವ ಥರ ಇಳಿಸ್ಕೊಳ್ಳೋದಂತ. ನೋಡಿ, ಇಲ್ಲಿ ನೀಟಾಗಿ 2.5 ಇಳಿಸ್ಬಿಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಾವು 2.5ನ
ಮಾರ್ಕ್ ಮಾಡಬೇಕಾಗುತ್ತೆ. ಈ 2.5 ಮಾರ್ಕ್ ಮಾಡಾದಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನಾವು. ನೋಡಿ ಈ ಥರ ಲೈನ್ ಹಾಕ್ಕೊಂಡಾದಮೇಲೆ ಮತ್ತು ಈ ಅಳತೆ ಎಷ್ಟಿತ್ತು ಇದನ್ನು ನೋಡ್ಕೋಬೇಕು ನಾವು. ಈ ಅಳತೆ ಎಷ್ಟಿದೆ ನೋಡಿ, ಇಲ್ಲಿ 6 ಇಂಚಿದೆ. ಇದು ತೋಳಿನ ಸುತ್ತಳತೆ, ಇದು ಕೆಳಗಡೆದು, ಇದು ಕಂಕ್ಳ ಭಾಗ ಏನು ಬರುತ್ತೆ ಅದರ ಸುತ್ತಳತೆ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. ಇಲ್ಲಿ 6 ಇಂಚಿದೆ. 6 ಇಂಚನ್ನ ಇಲ್ಲಿ ಈ ಲೈನ್ ಏನು ಹಾಕಿದ್ದೀವಿ ಇದ್ರ ಮೇಲೆ ನಾವು ಮಾರ್ಕ್ ಮಾಡಬೇಕು. ನೋಡಿ 6 ಇಂಚನ್ನ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಈ 6 ಇಂಚು ಮತ್ತು ಇಲ್ಲಿ ಕೆಳಗಡೆ ಫಿಟ್ಟಿಂಗ್ ಏನಿದೆ ಇದು 5 ಇಂಚು, ಇದೆರಡು ಮಾರ್ಕ್ನು ಕೂಡ ನಾವು ಜಾಯಿಂಟ್ ಮಾಡಬೇಕು. ನೋಡಿ ಇದೆರಡು ಮಾರ್ಕ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದು ಕಂಕ್ಳಿನ ಸುತ್ತಳತೆ, ಇದು ತೋಳಿನ ಸುತ್ತಳತೆ, ಇದು ಬ್ಲೌಸ್ ಏನಿರುತ್ತೆ ಅದರದ್ದು ಉದ್ದ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದು ಅಗಲ. ಅರ್ಥ ಆಯಿತು. ಇವಾಗ ಏನು ಮಾಡಬೇಕು ನಾವು, ಇದಿಷ್ಟಾದಮೇಲೆ ಮೇಯ್ನಾಗಿ ನಾವು ಇಲ್ಲಿಂದ ಏನು ಮಾರ್ಕ್ ಮಾಡ್ತೀವಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೌಸಲ್ಲಿ ಸ್ಲೀವಲ್ಲಿ ನಮಗೆ ಸುಕ್ ಬರೋ ಅಂಥದ್ದು, ರಿಂಕಲ್ಸ್ ಬರೋ ಅಂಥದ್ದು ಅದೆಲ್ಲ ಆಗೋ ಅಂಥದ್ದು ಈ ಭಾಗದಲ್ಲಿ ಮಾತ್ರ. ಇಲ್ಲಿಂದ ಕೆಳಗಡೆ ಏನು ಮಾರ್ಕ್ ಮಾಡಿದ್ದೀವಿ ಇದು ಫಿಟ್ಟಿಂಗು, ಎಷ್ಟೇ ಲೂಸ್ ಇದ್ದರೂ ಟೈಟ್ ಇದ್ದರೂ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಸ್ಟಿಚಿಂಗಲ್ಲಿ. ಆದರೆ ಈ ಮಾರ್ಕಿಂಗ್ ಏನು ಮಾಡ್ತೀವಿ ಈ ಥರ, ಇದು ನಮಗೆ ಬಹಳ ಮುಖ್ಯ. ಇದರಲ್ಲಿ ನಾವು ನೀಟಾಗಿ ಈ ಭಾಗನ ನಾವು ಕಲಿಬೇಕು ಮತ್ತು ಅಭ್ಯಾಸ ಮಾಡಬೇಕು. ನೋಡಿ ನಾನು ಇವಾಗ ತೋರಿಸ್ಕೊಡ್ತೀನಿ. ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ಎರಡೂ ಕೂಡ ಬಂದು ಜಾಯಿಂಟ್ ಆಗಬೇಕು. ಯಾವ ಥರ ಮಾಡಬೇಕನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಇವಾಗ ಇದಕ್ಕೆ ಸೂಟ್ ಆಗುವಂತಹ ಸ್ಕೇಲ್ಗಳು ಕೂಡ ಬಂದಿದೆ. ನಮಗೆ ಯಾವಾಗಲೂ ಸ್ಕೇಲೇ ಬಳಸಿ ನಾವು ಮಾಡ್ತೀವಿ ಅನ್ನೋಕ್ಕೆ ಹೋಗಬಾರ್ದು. ನಾವು ಸ್ವಂತವಾಗಿ ಅಭ್ಯಾಸ ಮಾಡಿದಾಗ ನಾವು ಅದು ನಮಗೆ ನೀಟಾಗಿ ಬರುತ್ತೆ. ಸ್ಕೇಲ್ ಮೇಲೆ ಅವಲಂಬನೆ ಆಗೋದು ಬೇಡ, ನಾವೇ ಅಭ್ಯಾಸ ಮಾಡೋಣ, ಬರುತ್ತೆ. 4-5 ಸರಿ ನೀಟಾಗಿ ದಿನಕ್ಕೆ ಅಭ್ಯಾಸ ಮಾಡಿದ್ರೆ ಬರುತ್ತೆ. ನೋಡಿ ನಾನು ಇಲ್ಲಿ ಏನು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಥರ ನಾವು ಮಾರ್ಕ್ ಮಾಡಬೇಕು. ನೋಡಿ ಇದು ಫುಲ್ಲು ಶಾರ್ಪು ಇರಬಾರ್ದು, ಫುಲ್ಲು ಮೊಂಡು ಥರನೂ ಇರಬಾರ್ದು. ನೋಡಿ ಈ ಥರ ಇಲ್ಲಿಂದ 2 ಇಂಚ್ ಏನು ಬರುತ್ತೆ, 2 ಇಂಚು ಅಥವಾ 1.5 ಇಂಚು ಅಲ್ಲಿಂದ ನಾವು ಮಾತ್ರ ಶೇಪ್ನ ಶುರು ಮಾಡಬೇಕು. ನೋಡಿ ಇಲ್ಲಿ 1.5 ಇಂಚು ಸ್ಟ್ರೈಟೇ, ಸ್ವಲ್ಪ ಸ್ಟ್ರೈಟೇ ತಗೊಳ್ಳಿ ಆಯಿತಾ. ಇಲ್ಲಿ 1.5 ಇಂಚ್ ತನಕ ಸ್ಟ್ರೈಟೇ ತಗೊಂಡು ಅಲ್ಲಿಂದ ನೀವು ಈ ಥರ ಮಾರ್ಕ್ನ ನೀಟಾಗಿ ಶುರು ಮಾಡಬೇಕು. ಶುರು ಮಾಡಿ ಈ ಜಾಯಿಂಟ್ ಪಾಯಿಂಟ್ ಏನಿದೆ, ಇದು ಕಂಕಳಿಂದು ಜಾಯಿಂಟ್ ಪಾಯಿಂಟ್ ಏನಿದೆ ಇಲ್ಲಿಗೆ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕು. ಇವಾಗ ನಾನು ಒಂದು ಭಾಗದ ತೋಳಿನ ಹಿಂಭಾಗದ ಮಾರ್ಕ್ನ ಮಾಡಿದ್ದೀನಿ. ಇವಾಗ ತೋಳಿನ ಮುಂಭಾಗದ ಮಾರ್ಕ್ನ ಮಾಡಿ ತೋರಿಸ್ಕೊಡ್ತೀನಿ. ಇದು ಬೇಗ ಕಲಿಬಹುದು. ಈ ತೋಳಿನ ಮುಂಭಾಗದ ಮಾರ್ಕ್ ಏನಿರುತ್ತೆ ಕ್ರಾಸ್ ಕಟ್ಟಿಂಗು ಅದು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅಭ್ಯಾಸ ಮಾಡಬೇಕು. ನೋಡಿ ಇಲ್ಲೂ ಕೂಡ ಅಷ್ಟೇ 1.5 ಇಂಚ್ ತನಕ ನಾವು ಯಾವುದೇ ಕ್ರಾಸಿಂಗು ಕೊಡಬಾರದು. ನೋಡಿ ಇಲ್ಲಿಂದ ನಾವು ಈ ಥರ ನೋಡಿ ನಾನು ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕೊಡಬೇಕು ನಾವು. ನೋಡಿ ಇದನ್ನು ಕೈಯಲ್ಲೇ ಕಲಿಬೇಕು. ಕೈಯಲ್ಲಿ ಕಲ್ತ್ರೇ ಈ ಕಟ್ಟಿಂಗು ಮತ್ತು ಸ್ಟಿಚಿಂಗಿಗೆ ಒಂದು ಅರ್ಥ. ನೋಡಿ ಸ್ಕೇಲ್ ತಗೊಂಡು ನಾವು ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡಿಬಿಡ್ಬೋದು. ಅಂದರೆ ಈ ಥರ ಕೈಯಲ್ಲಿ ಕಲೀರಿ. ಈ ಥರ ಕೈಯಲ್ಲಿ ಕಲಿತ್ರೆ ಅದು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಇದು ತೋಳಿನ ಹಿಂಭಾಗದ ಬಟ್ಟೆ, ತೋಳಿನ ಮುಂಭಾಗದ ಬಟ್ಟೆ ಎರಡಕ್ಕೂ ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ನೀಟಾಗಿ ಕಟ್ ಮಾಡೋಣ. ನೋಡಿ ನಾನು ತೋರಿಸ್ಕೊಡ್ತೀನಿ. ಬೇಕಿದ್ರೆ ಏನು ಮಾಡಿ ಅಂದರೆ ನೋಡಿ ಇಲ್ಲಿಂದ ಇಲ್ಲಿ ಯಾವ ಥರ 2 ಇಂಚ್ ಬಟ್ಟೆ ತಗೊಂಡಿದ್ದೀವಿ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಬಟ್ಟೆ, ಇಲ್ಲೂ ಕೂಡ ಅದೇ ಥರ 2 ಇಂಚಿಗೆ ಮಾರ್ಕ್ ಮಾಡ್ಕೊಬಿಡಿ. ಇಲ್ಲ ಆಲ್ರೆಡಿ 2 ಇಂಚಿಗೆ ಮಾರ್ಕ್ ಇದೆ. ಇವಾಗ ಏನು ಮಾಡಿ ಇಲ್ಲಿಂದ ಮತ್ತೆ ಇಲ್ಲಿಗೆ ಜಾಯಿಂಟ್ ಮಾಡಿಬಿಡಿ. ಜಾಯಿಂಟ್ ಮಾಡಿ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇಲ್ಲಿಂದನೇ ನಾವು ಕಟ್ಟಿಂಗ್ ತಗೊಬಿಡೋಣ. ನೋಡಿ ಇವಾಗ ಈ ಪಾರ್ಟ್ದು ಕಟ್ಟಿಂಗ್ ಆಯಿತು. ಇವಾಗ ಈ ಪಾರ್ಟ್ದು ನಾನು ಕಟ್ಟಿಂಗು ಫಸ್ಟ್ ಲೈನ್ ಏನಿದೆ ಇದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ನೋಡಿ ನೋಡಿ ಇಲ್ಲಿ ಮಾರ್ಕ್ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದು
ಮಾರ್ಕ್ ಮೇಲೆ ಕಟಿಂಗ್ ಮಾಡಿಲ್ಲ ನಾನು, ಮಾರ್ಕ್ ಎಡ್ಜ್ಗೆ ಕಟಿಂಗ್ ಮಾಡಿದ್ದೀನಿ. ಈ ಥರ ಮಾರ್ಕು ಹೋಗೋ ಥರ ನಾವು ಕಟ್ ಮಾಡಬಾರ್ದು. ನಾವು ಮಾರ್ಕ್ ಮಾಡಿರೋದು ನಮಗೆ ಕಾಣಬೇಕು. ಇಲ್ಲೇನು ಮಾರ್ಕ್ ಮಾಡಿದ್ದೀವಿ ಇದ್ರ ಮೇಲೇ ನಾವು ಸ್ಟಿಚ್ ಕೊಡಬೇಕಾಗುತ್ತೆ. ಇವಾಗ ಮೇಲ್ಗಡೆ ಲೈನ್ದು ನಾವು ಕಟ್ ಮಾಡಾಯಿತು. ಇವಾಗ ಕಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಇಲ್ಲಿ ಬಾಡಿ ಮೆಜರ್ಮೆಂಟ್ ಏನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಗೆ ನೀಟಾಗಿ ಒಂದು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದು ಯಾಕೆ ಕಟ್ ಮಾಡೋದಂತಂದರೆ ಇದು ಬಾಡಿ ಫಿಟ್ಟಿಂಗ್ ಮಾರ್ಕಿಂಗ್ ಅಂತ ನಮಗೆ ಹೊಲಿಯುವಾಗ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೂ ಹಾಗೆ ಮಾಡಿ, ಮತ್ತು ಇಲ್ಲೂ ಕೂಡ ಹಂಗೆ ಮಾಡಿ. ಇಲ್ಲಿ ಯಾಕೆ ಮಾಡೋದಂತಂದರೆ ಇದು ಸೆಂಟ್ರ್ ಪಾಯಿಂಟ್ ಅಂತ ಗೊತ್ತಾಗಲಿ ಅಂತ. ನೋಡಿ ನಾನು ಚಿಕ್ಕದಾಗಿ ಈ ಥರ ಕಟ್ ಮಾಡಿಬಿಡ್ತೀನಿ. ಇದಾದಮೇಲೆ ಇವಾಗ ನೋಡಿ 1 ಮತ್ತು 2 ಮೇಲ್ಗಡೆದು ಏನು 2 ಬಟ್ಟೆ ಇರುತ್ತೆ, ಕೆಳಗಡೆದು 2 ಬಿಟ್ಬಿಡಿ. ಮೇಲ್ಗಡೆದು ಏನು 2 ಬಟ್ಟೆ ಇರುತ್ತೆ, ಇದು 2 ಬಟ್ಟೆಯನ್ನು ಮಾತ್ರ ಈ 2ನೇ ಲೈನ್ ಕಟ್ ಮಾಡಬೇಕು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನೊಂದು ಸರಿ ಹೇಳ್ತೀನಿ. ಈ ಕೆಳಗಡೆದು ಏನು ಬಟ್ಟೆ ಇರುತ್ತೆ ಇದೆರಡನ್ನೂ ಬಿಟ್ಬಿಡಿ. ಮೇಲ್ಗಡೆದು ಏನು 2 ಫೋಲ್ಡ್ ಇರುತ್ತೆ ಇದನ್ನು ಮಾತ್ರ ಈ ಲೈನ್ ಕಟ್ ಮಾಡಬೇಕು. ನೋಡಿ ನಾವು ಇಲ್ಲೇನು ಮಾರ್ಕ್ ಇದೆ ಈ ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡಬೇಕಾಗುತ್ತೆ. ನೋಡಿ ಮಾರ್ಕಿಂಗ್ ಮೇಲೆ ಕಟಿಂಗ್ ಹೋಗಬಾರ್ದು, ಮಾರ್ಕ್ ಎಡ್ಜ್ಗೆ ಕಟಿಂಗ್ ಹೋಗಬೇಕು. ನೋಡಿ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ತುಂಬ ನಿಧಾನಕ್ಕೆ ಕಟ್ ಮಾಡಿದ್ದೀನಿ. ನೋಡಿ ಇವಾಗ ಎಷ್ಟು ನೀಟಾಗಿ ಇದು ಶೇಪ್ ಬಂದಿದೆ. ಈ ಥರ ಶೇಪ್ ಬರಬೇಕು. ಈ ಥರ ಶೇಪ್ ಬಂದಾಗ ನಮಗೆ ಯಾವ ರಿಂಕಲ್ಸ್ ಆಗಲಿ, ಯಾವ ಭುಜ ಕಂಕಳು ಲೂಸ್ ಆಗೋದಾಗಲಿ ಯಾವುದೂ ಆಗಲ್ಲ. ಇದನ್ನು ನಾವು ನೀಟಾಗಿ ಅಭ್ಯಾಸ ಮಾಡಬೇಕು. ಸ್ಲೀವಲ್ಲಿ ಮುಖ್ಯವಾಗಿ ಬರೋ ಅಂಥದ್ದೇ ಈ ಸಮಸ್ಯೆ. ಇದನ್ನು ನೀಟಾಗಿ ಅಭ್ಯಾಸ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ನಾವು ಬ್ಲೌಸ್ನ ಆರಾಮಾಗಿ ಹೊಲಿಬೋದು. ನೋಡಿ ಇವಾಗ ಇದಾಯಿತು ಅಂತ ತಿಳ್ಕೊಳ್ತೀನಿ. ಇದಕ್ಕೆ ಯಾವ ಥರ ಲೈನಿಂಗ್ನ, ಇದು ಲೈನಿಂಗ್ ಬಟ್ಟೆ ಆಯಿತು, ಮೇಯ್ನ್ ಕ್ಲಾತ್ನ ನಾವು ಯಾವ ಥರ ಕೊಟ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇದು ಹೀಗೆ ಇರಲಿ, ಇದನ್ನು ಈ ಥರ ನೀಟಾಗಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಏನು ಮಾಡಿ, ಮೇಯ್ನ್ ಕ್ಲಾತ್ ಏನಿರುತ್ತೆ ಸ್ಲೀವ್ಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ತಗೊಳ್ಳೋಣ. ಅದನ್ನು ಕೂಡ ನಾನು ಫಸ್ಟು ತೋರಿಸಿರೋ ರೀತಿಯೇ 4 ಫೋಲ್ಡ್ ಈ ಥರ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ನೀಟಾಗಿ ಈ ಬಟ್ಟೆ ಮೇಲೆ ಮೇಯ್ನ್ ಕ್ಲಾತ್ ಮೇಲೆ ಲೈನಿಂಗ್ ಬಟ್ಟೆ ಇಡಿ. ಲೈನಿಂಗ್ ಬಟ್ಟೆ ಇಟ್ಟು ನಿಮ್ಮ ಕಡೆಗೆ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈ ಬಟ್ಟೆಯಿಂದ 1 ಇಂಚಷ್ಟು ಗ್ಯಾಪ್ ಕೊಟ್ಟು ಕಟ್ ಮಾಡಿ. ಇದನ್ನು ಎಡ್ಜಿಗೆ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ನೋಡಿ ಮೇಲ್ಗಡೆ ನಾನು ಏನು ಬಟ್ಟೆ ಬಿಟ್ಟಿದ್ದೀನಿ ಇಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ಲೀವ್ಗೆ ಮಾತ್ರ, ಬೇರೆದಕ್ಕೆ ಬೇಡ. ಇವಾಗ ಮತ್ತೆ ಇದನ್ನು ತೆಗ್ದ ಕಡೆಗೆ ಇಟ್ಬಿಡೋಣ. ಈ ಮೇಯ್ನ್ ಕ್ಲಾತ್ನ ಮತ್ತೆ ಸೀದಾ ಇಟ್ಕೊಬಿಡೋಣ. ನೋಡಿ ಸರಿ, ಇಲ್ಲಿ ನಾನು ಫೋಲ್ಡಿಂಗ್ ಕಟ್ ಮಾಡಿಲ್ಲ. ನೋಡಿ ಈ ಫೋಲ್ಡಿಂಗ್ನ ಫಸ್ಟ್ ಕಟ್ ಮಾಡಿಬಿಡೋಣ. ಈ ಫೋಲ್ಡಿಂಗ್ ಕಟ್ ಮಾಡಾದಮೇಲೆ 2 ಬಟ್ಟೆನೂ ಸೀದಾನೇ ಇಟ್ಕೋಬೇಕು. ನೋಡಿ ಕಾಣಿಸ್ತಾ ಇರ್ಬೋದು ಇವಾಗ. ಇದು ಸೀದಾ ಇದೆ ಮತ್ತು ಇದು ಸೀದಾ ಇದೆ. 2 ಬಟ್ಟೆನೂ ಈ ಥರ ಸೀದಾ ಇಟ್ಕೋಬೇಕು. ನೋಡಿ ಇವಾಗ ನಾನು 2 ಬಟ್ಟೆನೂ ನೀಟಾಗಿ ಸೀದಾನೇ ಇಟ್ಕೊಂಡಿದ್ದೀನಿ. ಇವಾಗ ಲೈನಿಂಗ್ ಏನು ಕಟ್ ಮಾಡಿದ್ವಿ ಇದನ್ನು ತಗೊಂಡು ಇದೆರಡು ಏನು ಕಟ್ ಮಾಡಿದ್ವಿ ಈ ಥರ ನೀಟಾಗಿ ನಾನು ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಈ ಥರನೇ ಫೋಲ್ಡಿಂಗ್ ಬಿಚ್ಚಿ. ನೋಡಿ ಕನ್ಫ್ಯೂಸ್ ಆಗಬೇಡಿ. ಮೊದಲು ಹಿಂಗೆ ಇಟ್ಕೊಂಡು ಈ ಥರ ಫೋಲ್ಡಿಂಗ್ ಬಿಚ್ಚಿ. ಈ ಫೋಲ್ಡಿಂಗ್ ಬಿಚ್ಚಾದಮೇಲೆ ಏನು ಮಾಡಿ, ಮೊದಲಿಗೆ ನೋಡಿ ಈ ಮಾರ್ಕ್ ಏನು ಮಾಡಿದ್ದೀವಿ ಈ ಮಾರ್ಕ್ ಇರೋದನ್ನು ಒಂದು ಕಡೆಗೆ ನೀಟಾಗಿ ಹಿಂಗೆ ಹಾಕ್ಬಿಡಿ. ಯಾವುದಾದ್ರೂ ಒಂದು ಕಡೆಗೆ ಈ ಥರ ನೀಟಾಗಿ ಹಿಂಗೆ ಹಾಕ್ಬಿಡಿ. ಇದಾದ ಮೇಲೆ ಏನು ಮಾಡಿ, ಈ ಫೋಲ್ಡಿಂಗ್ ಏನು ಬರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ಒಂದು ಕಡೆಗೆ 2 ಬಟ್ಟೆನೂ ನಾನು ಇಟ್ಟಿದ್ದೀನಿ. ಒಂದು ಕಡೆಗೆ ಈ ಥರ ಬಟ್ಟೆ ಇಟ್ಟಾದ ಮೇಲೆ ಇನ್ನೊಂದು ಬಟ್ಟೆನ ಈ ಥರ ತೆಗೆದು ನೋಡಿ ಈ ಥರ ಆಪೋಸಿಟ್ ಬರಬೇಕು. ಅದು ನೋಡಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಈ ಥರ ಇದು ಬಟ್ಟೆ ನೋಡಿ ಈ ಥರ. ಇವಾಗ ಈ ಥರ ಇತ್ತು ಈ ಬಟ್ಟೆ. ಇದನ್ನು ತೆಗೆದು ಹಿಂಗೆ ಇಡೋದಲ್ಲ, ಇದನ್ನು ತೆಗೆದು ಈ ಥರ ಉಲ್ಟಾ ಮಾಡಿ ಇಡಬೇಕು. ಆವಾಗ ನೀಟಾಗಿ ನಮಗೆ 2 ಕಡೆದು ಫ್ರಂಟ್ ಕಟಿಂಗು ಬ್ಯಾಕ್ ಕಟಿಂಗು ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದೆರಡೂ ಕೂಡ ಫ್ರಂಟ್ ಕಟಿಂಗ್ ಆಗಿರುತ್ತೆ. ಈ ಕಡೆದು 2 ಕೂಡ ಬ್ಯಾಕ್ ಸೈಡ್ ಸ್ಲೀವ್ ಕಟಿಂಗ್ ಆಗಿರುತ್ತೆ. ಇದನ್ನು ನಾವು
ಮೊದಲಿಗೆ ಇಲ್ಲಿ ಕೆಳಗಡೆ ಒಂದು ಸ್ಟಿಚ್ ಕೊಟ್ಟು ಬಟ್ಟೆನ ಈ ಥರ ಉಲ್ಟಾ ಮಾಡಿ ಸ್ಟಿಚ್ ಮಾಡಿದಾಗ ಅದು ಎರಡೂ ತೋಳಿನ ಬಟ್ಟೆನೂ ಕೂಡ ನಮಗೆ ಕ್ಲಿಯರಾಗಿ ಬರುತ್ತೆ. ಫ್ರಂಟಿಗೆ ಯಾವ ಸ್ಟಿಚ್ ಮಾಡಬೇಕು, ಬ್ಯಾಕ್ ಸೈಡ್ ಸ್ಲೀವ್ ಯಾವ ಸ್ಟಿಚ್ ಮಾಡಬೇಕಂತ. ಇವಾಗ ನಾನು ಈ ಥರ ಫೋಲ್ಡ್ ಮಾಡಿ ಇದನ್ನು ನೀಟಾಗಿ ಎತ್ತಿಟ್ಕೊಳ್ತೀನಿ. ಇದಾದಮೇಲೆ ಇವಾಗ ನಾನು ಸ್ಲೀವ್ದಾಯಿತು, ಸೊಂಟ ಪಟ್ಟಿದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಸೊಂಟ ಪಟ್ಟಿದು ಹೇಳ್ಕೊಡ್ತೀನಿ. ಇದರ ಬ್ಲೌಸ್ದು ಸ್ಲೀವು ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎಲ್ಲ ಕಟ್ಟಿಂಗ್ ಆದಮೇಲೆ ಈ ಥರ ಉಳಿದಿರೋ ಅಂಥ ಬಟ್ಟೆ ತಗೊಂಡು ನಾವು ಇದನ್ನು ನೋಡಿ 1 2 ಫೋಲ್ಡ್ ಇದೆ. ಇದು 4 ಫೋಲ್ಡ್ ಬರೋ ಥರ ನಾವು ಮಡ್ಚ್ಕೊಬಿಡೋಣ. ಈ ಥರ 4 ಫೋಲ್ಡ್ ಆಗಬೇಕಿದು ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ 1 2 3 4 ಈ ಥರ 4 ಫೋಲ್ಡ್ ಆಗಿರೋ ಬಟ್ಟೆ ತಗೊಂಡು ನಾವು ನೀಟಾಗಿ ನೋಡಿ. ಇವಾಗ 32 ಇಂಚಸ್ ಬ್ಲೌಸ್ಗೆ ನಾವು ಅಳತೆ ತೆಗೆದು ಕಟ್ ಮಾಡಿರೋದ್ರಿಂದ ಇಲ್ಲಿ ನಾವೆಷ್ಟು ಅಳತೆ ತಗೊಂಡಿದ್ವಿ ಬಾಡಿ ಮೆಜರ್ಮೆಂಟ್ಗೆ ಅದು 8:15 9 ಇತ್ತು. ನಾವು 10:30 11ನ್ನು ಫಸ್ಟು ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಾದಮೇಲೆ ಇದು ಬಟ್ಟೆ ಇಲ್ಲಿಂದ 11 ಮಾರ್ಕ್ ಆದಮೇಲೆ ಈ ಮಾರ್ಕಿಂದ 3:15 ಮಾರ್ಕ್ ಮಾಡಿ ನೀಟಾಗಿ. 3:15 ಮಾರ್ಕ್ ಮಾಡಿ ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 4:15 ಮಾರ್ಕ್ ಮಾಡಿ. ಈ ಕಡೆ 3:15 ಈ ಕಡೆ 4:15 ನೋಡಿ. ಇವಾಗ ಇದೆರಡು ಪಾಯಿಂಟ್ನೂ ಕೂಡ ನಾವು ಜಾಯಿಂಟ್ ಮಾಡಬೇಕು ನೋಡಿ. ನಾನು ಇಲ್ಲಿ ಮಾರ್ಕ್ ಮಾಡಿರೋ ಥರ ಜಾಯಿಂಟ್ ಮಾಡಿ ಕಟ್ ಮಾಡೋಣ. ನೋಡಿ ಇವಾಗ ಕಟಿಂಗ್ ಆಯಿತು. ಇದನ್ನು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಈ ಥರ ಇರುತ್ತೆ. ಇದನ್ನು ಕೂಡ ನೀಟಾಗಿ ಸೆಂಟ್ರ್ ಕಟ್ ಮಾಡಿಬಿಡೋಣ. ನೋಡಿ ಇವಾಗ ಸೆಂಟ್ರ್ ಕಟ್ ಮಾಡಾಯಿತು. ಈ ಥರ ಬಲಗಡೆದಕ್ಕೊಂದು ಎಡಗಡೆಗೊಂದು ಸೊಂಟ ಪಟ್ಟಿಗೂ ಕೂಡ ನಾವು ರೆಡಿ ಆಯಿತು. ಇದ್ರ ಮೇಲೆ ಕಟಿಂಗ್ ಆದಮೇಲೆ ಈ ಮೇಲ್ಗಡೆ 4:15 ಏನಿರುತ್ತೆ ಇದನ್ನು ಇದೇ ಥರ ಇಟ್ಕೊಳ್ಳಿ. ಇದೇ ಥರ ಇಟ್ಕೊಂಡು ಏನು ಮಾಡಬೇಕು, ಇದಕ್ಕೆ ಮೇಯ್ನ್ ಕ್ಲಾತ್ನ ನಾವು ಹಾಕೋಬೇಕಾಗುತ್ತೆ. ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಇದಾದಮೇಲೆ ನೀಟಾಗಿ ಮೇಯ್ನ್ ಕ್ಲಾತ್ ತಗೊಳ್ಳಿ. ಇಲ್ಲಿ ಉಳಿದಿರೋದಿಯಲ್ಲ ಈ ಥರ ಮೇಯ್ನ್ ಕ್ಲಾತ್ ತಗೊಂಡು ಇದ್ರ ಮೇಲೆ ಬಟ್ಟೆ ಇಟ್ಟು ಈ ಬಟ್ಟೆ ಸಾಕಾಗುತ್ತಾ ಅಂತ ನಾವು ನೋಡ್ಕೋಬೇಕು ನೋಡಿ. ಈ ಥರ ನೋಡ್ಕೋಬೇಕಾಗತ್ತೆ. ಅಡ್ಜಸ್ಟ್ ಮಾಡಿ ನಾವು ಕಟ್ ಮಾಡ್ಕೊಳ್ಬೋದು ಈ ಬಟ್ಟೆಯಲ್ಲಿ ನೋಡಿ. ಈ ಥರ ಉಳಿದಿರೋಂಥ ಬಟ್ಟೆನ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಒಂದು ಕಡೆಗೆ ನೀಟಾಗಿ ಸಿಗುತ್ತೆ, ಇನ್ನೊಂದು ಕಡೆಗೂ ಕೂಡ ನಾವು ಈ ಥರ ಅಡ್ಡ ಇಟ್ಟಾಗ ಬಟ್ಟೆನ ನೀಟಾಗಿ ಸಿಗುತ್ತೆ. ಈ ಥರ ಅಡ್ಜಸ್ಟ್ ಮಾಡಿ ಕೂಡ ಕಟ್ ಮಾಡೋದನ್ನ ನಾವು ಅಭ್ಯಾಸ ಮಾಡಬೇಕು. ಅದು ಯಾವುದೇ ಭಾಗ ಆಗಿರಲಿ, ತೋಳಿನ ಭಾಗ ಆಗಿರಲಿ, ಬೆನ್ನಿನ ಭಾಗ ಆಗಿರಲಿ, ಯಾವ ಭಾಗ ಆದರೂ ಕೂಡ ನಾವು ಈ ಥರ ಅಡ್ಜಸ್ಟ್ ಮಾಡಿ ಇಟ್ಟು ಕಟ್ ಮಾಡಿ. ಇವಾಗ ನಾನು ಇದಕ್ಕೆ ತಕ್ಕಂಗೆ ನೀಟಾಗಿ ಕಟ್ ಮಾಡಿಬಿಡ್ತೀನಿ. ನೋಡಿ ಇವಾಗ ಆಯಿತು. ಇದು ಒಂದು ಸೈಡ್ದು ಆಯಿತು. ಮತ್ತು ಇನ್ನೊಂದು ಸೈಡ್ದು ಹೀಗೆ ನಾವು ಇಟ್ಕೊಬಿಡೋಣ. ಈ ಥರ ಅಡ್ಜಸ್ಟ್ ಮಾಡಿ. ಆದರೆ ಇದು ನಾನೇನು ಬಟ್ಟೆ ಇಡ್ತಾ ಇದ್ದೀನಿ ಇದೇ ಥರ ಇಟ್ಕೋಬೇಕು ನಾವು. ಇದೆರಡೂ ಕೂಡ ಒಂದೇ ಸೈಡಿಗೆ ಬರೋ ಥರ ಇಟ್ಕೊಂಡು ಈ ಥರ ಕಟ್ ಮಾಡಿ, ಇದು ಮೇಯ್ನ್ ಕ್ಲಾತ್ ಇರೋದೆ. ಮೇಯ್ನ್ ಕ್ಲಾತು ಸೀದಾನೇ ಇಡಬೇಕು. ಈ ಥರ ಸೀದಾ ಇಟ್ಟು ನಾವು ಅದ್ರ ಮೇಲೆ ಈ ಲೈನಿಂಗ್ ಏನು ಕಟ್ ಮಾಡಿರ್ತೀವಿ ಮೆಜರ್ಮೆಂಟ್ಗೆ ಅದನ್ನು ಇಡಬೇಕು. ಇವಾಗ ನಾವು ಹೊಲಿಬೇಕಾದ್ರೆ ಇದೇ ಥರ ತಗೊಂಡು ಮೊದಲು ಇಲ್ಲಿಗೆ ಸ್ಟಿಚ್ ಮಾಡಿ ಇದನ್ನು ಉಲ್ಟಾ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ ಎರಡು ಕಡೆಗೂ. ಇದನ್ನು ಇದೇ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಕೊಬೇಕು ನೋಡಿ. ಇವಾಗ ನಾನು ಸ್ಲೀವು ಮತ್ತು ಸೊಂಟ ಪಟ್ಟಿ ಎರಡೂ ಕೂಡ ಕಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.